ರೈತರಿಗೆ ಸರ್ಕಾರದ ವತಿಯಿಂದ ಲಭ್ಯವಿರುವಂತಹ 3% ಹಾಗೂ ಶೂನ್ಯ ಬಡ್ಡಿ ದರದ ಕೃಷಿ ಸಾಲ ಸೌಲಭ್ಯವನ್ನ ಯಾವುದೇ ತೊಂದರೆ ಇಲ್ಲದೆ ಒದಗಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂತಹ ರೂಪೇಶ್ ಶ್ರೀ ಅಲಿಮಾರು ಮತ್ತು ರೈತ ಸಂಘದ ಸುಳ್ಯ ತಾಲೂಕು ಅಧ್ಯಕ್ಷ ಲೋಲಾಕ್ಷ ಕೋಡಿಂಬಾಡಿ ಆಗ್ರಹಿಸಿದರು. ಪುತ್ತೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದಿಂದ ಕೃಷಿ ಸಾಲ ಯೋಜನೆಗಳು ಜಾರಿಯಲ್ಲಿದ್ದರೂ ಹಲವು ಸಹಕಾರಿ ಸಂಘಗಳಲ್ಲಿ ಕೃಷಿಕರು ಹಾಗೂ ಅಡಿಕೆ ಬೆಳೆಗಾರರಿಗೆ ವಿನಾಕಾರಣ ಸಾಲ ನಿರಾಕರಿಸಲಾಗ್ತಾ ಇದೆ ಎಂದು ಆರೋಪಿಸಿದರು. ಈ ಕುರಿತು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗೆ ರೈತ ಸಂಘದ ವತಿಯಿಂದ ಪತ್ರವನ್ನು ಬರೆದು ಎಲ್ಲಾ ಪ್ರಾಥಮಿಕ ಸಹಕಾರಿ ಸಂಘಗಳ ಮೂಲಕ ಅರ್ಹ ರೈತರಿಗೆ ಸಾಲ ವಿತರಿಸುವಂತೆ ಸುತ್ತೋಲೆ ಹೊರಡಿಸಲು ಮನವಿಯನ್ನ ಮಾಡಲಾಗಿತ್ತು. ಆದರೆ ಇದುವರೆಗೆ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ರೈತರು ವಿವಿಧ ಕಾರಣಗಳನ್ನ ಮುಂದಿಟ್ಟುಕೊಂಡು ಸಾಲ ಸೌಲಭ್ಯದಿಂದ ವಂಚಿತರಾಗಬಾರದು. ಅಕ್ರಮ ಸಕ್ರಮ ಯೋಜನೆಯಡಿ ಭೂಮಿ ಮಂಜೂರಾಗಿದ್ರು ಅಂತಹ ಭೂಮಿಗಳಿಗೆ ಕೃಷಿ ಸಾಲ ನೀಡಲು ತಡೆ ಒಡ್ತಾ ಇರುವಂತದ್ದು ಸರಿಯಲ್ಲ. ಈ ಸಮಸ್ಯೆ ಕುರಿತು ಸರ್ಕಾರದೊಂದಿಗೆ ನೇರವಾಗಿ ಮಾತುಕತೆ ನಡೆಸಲು ರೈತ ಸಂಘ ಮುಂದಾಗಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ವಿನೋದ್ ಭಟ್ಟ ಪಾದೇಕಲ್ಲ, ಜಿಲ್ಲಾ ಕಾರ್ಯದರ್ಶಿ ಇಬ್ರಾಹಿಂ ಖಲೀಲ್, ಕೋಡಿಂಬಾಡಿ ಗ್ರಾಮ ಸಮಿತಿ ಕಾರ್ಯದರ್ಶಿ ಯೋಗೇಶ್ ಎಸ್ ಸಾಮಾನಿ, ಸಂಪಿಗೆದಡಿ ಉಪಸ್ಥಿತರಿದ್ದರು. ಅದು ಕೊಟ್ಟು ಅವರು ಡಿಸಿಸಿಗೆ ಕಳಿಸಿ ಅಲ್ಲಿಂದ ಅಪ್ರೂವಲ್ ತಗೊಳ್ಳುವಾಗ ಒಂದು ಸಿಸ್ಟಮ್ ಮಾಡಿದ್ದಾರೆ. ಸರಿಯಪ್ಪ, ನಾವು ಹೇಳುವಂತದ್ದು 0% ಮತ್ತು 3% ಸಾಲವನ್ನು ಇದನ್ನು ಸೊಸೈಟಿಗಳಲ್ಲಿ ಮಾತ್ರ ಕೊಡುವಂತದ್ದು. 0% ಸೊಸೈಟಿಗಳಲ್ಲಿ ಮಾತ್ರ ಕೊಡುವಂಥದ್ದು. 3% LD ಬ್ಯಾಂಕ್ ಅಲ್ಲಿ ಎಲ್ಲಿ ಕೊಡ್ತಾರ ಅಂತ ಕಾಣಬೇಕದು. 0% ಕೊಡುವಂಥದ್ದು ಸೊಸೈಟಿಗಳಲ್ಲಿ ಮಾತ್ರ. ಆ ಕಾರಣದಿಂದ ನಾವು ಹೇಳುವಂಥದ್ದು, ಕೃಷಿಕರಿಗೆ, ನಮ್ಮ ಅಡಿಕೆ ಬೆಳೆಗಾರರಿಗೆ ಕೃಷಿ ಕೆಲಸ ಮಾಡುವಂಥದ್ದು ನಮ್ಮ ಇದಕ್ಕೆ 0% ಮತ್ತು 3% ಅನ್ನು ಎಲ್ಲಿ ಸಹ ಕ್ಯಾನ್ಸಲ್ ಮಾಡಬೇಡಿ, ಪ್ರತಿಯೊಬ್ಬರಿಗೂ ಕೊಡಿ ಅಂತ ಹೇಳುವಂಥದ್ದು. ನಾವು ಮೊದಲನೇದಾಗಿ ನೋಡಿ, 3% ಹಾಗೂ 0% ಕೃಷಿ ಸಾಲ ಸೌಲಭ್ಯವನ್ನು ನೀಡುವ ಸಂದರ್ಭದಲ್ಲಿ ಅವರು ಇತರ ಬ್ಯಾಂಕ್ಗಳಲ್ಲಿ ಜಾಸ್ತಿ ಬಡ್ಡಿಯ ಕೃಷಿ ಅಭಿವೃದ್ಧಿ ಸಾಲ ಇದ್ರೂ ಸಹ ಬೇರೆ ಬ್ಯಾಂಕಲ್ಲಿ ಇವರು ಅಭಿವೃದ್ಧಿ ಮಾಡ್ಲಿಕ್ಕೆ ಸ್ವಲ್ಪ, ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಕೆಲವು ಒಂದು 12%, 13%, ಕೆಲವು ತೆಗಿತಾರೆ ಅದನ್ನು. ಅಂದ್ರೆ ಸೊಸೈಟಿಗಳಲ್ಲಿ ಜಾಸ್ತಿ ಕೊಡುದಿಲ್ಲ, ಅದಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ತೆಗಿತಾರೆ. ಕೆಲವರದು ಅವರ ಇದರಲ್ಲಿ ಅವರ ತಂದೆಯವರು ಬಾಕಿ ಇದ್ರೆ ಫ್ಯಾಮಿಲಿಗೆ ಸಿಗುದಿಲ್ಲ, ಆ 0% ಸಿಗುದಿಲ್ಲ ಅಂತ ಇವರ ಒಪಿನಿಯನ್. ಆಕ್ಚುಲಿ ನಾವು ಹೇಳುವಂತದ್ದು 0% ಒಂದು ಫ್ಯಾಮಿಲಿ ಕೊಡ್ಲೇಬೇಕು, 0 ಮತ್ತು 3%. ಅದನ್ನು ಇವ ರೈತರು ಎಲ್ಲಿ ಹೋಗಿ ಕೋಆಪರೇಟಿವ್ ಇದರಲ್ಲಿ ಕೇಳಿದ್ರೆ ಇದನ್ನು ಕೊಡ್ಲೇಬೇಕು ಅಂತ ಹೇಳುವಂಥದ್ದು. ಬದುಕಲಿಕ್ಕೆ ಇಲ್ಲದಿದ್ರೆ ಅವ್ಯವಸ್ಥೆ ಆಗ್ತದೆ. ಇವರಿಗೆ ನೋಡಿ, ಮದುವೆ ಮಾಡ್ಬೇಕು, ಮಕ್ಕಳಿಗೆ ಮನೆ ಕಟ್ಟಬೇಕು, ಈ ವ್ಯವಸ್ಥೆಗಳಿಗೆ ಈಗ ಎಲ್ಲ ವ್ಯವಸ್ಥೆಗಳಲ್ಲಿ ರೇಟ್ಗಳು ಜಾಸ್ತಿ ಆಗಿದೆ. ಇಷ್ಟೆಲ್ಲ ಇರುವಾಗ ನಾವು ಅವನಿಗೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಅವ್ಯವಸ್ಥೆ ಆಗುದಾದ್ರೆ ನಾವು ಸರ್ಕಾರಕ್ಕೆ, ಆಕ್ಚುಲಿ ನಾವು ರೈತರೇ ಸರ್ಕಾರಕ್ಕೆ ಮೂಲಧನ ಆಗಿ ಟ್ಯಾಕ್ಸ್ ಕಟ್ಟುವಂಥದ್ದು. ಎಲ್ಲ ಮೂಲವಾಗಿ ನಾವೇ ಕಟ್ಟುವಂಥದ್ದು ಟ್ಯಾಕ್ಸ್. ಎಲ್ಲ ವ್ಯವಸ್ಥೆಯಲ್ಲಿ ಸಹ ನಮ್ಮಿಂದಲೇ ಹೋಗುವಂಥದ್ದು. ಒಂದು ಮೂಲದಿಂದ ಕನೆಕ್ಟೆಡ್, ಫಸ್ಟ್ ಇಂದ ನಮ್ಮಿಂದಲೇ ಸ್ಟಾರ್ಟ್ ಆಗುದು ಟ್ಯಾಕ್ಸ್ ಸರ್ಕಾರಕ್ಕೆ ಬರಲಿಕ್ಕೆ. ಈ ಇದರಲ್ಲಿ ನಾವು ಹೇಳುವಂಥದ್ದು 3% ಮತ್ತು 0% ಅನ್ನು ಸೊಸೈಟಿಗಳು ಎಲ್ಲಿ ಸಹ ಕ್ಯಾನ್ಸಲ್ ಮಾಡಬಾರದು ಅಂತ ಕೇಂದ್ರ, ನಾವು DCC ಬ್ಯಾಂಕಿಗೆ ಆಲ್ರೆಡಿ ಪತ್ರ ಮುಖೇನ ತಿಳಿಸಿದ್ದೇವೆ. ಪತ್ರ ಮುಖೇನ ಅವರು ಅದರಲ್ಲಿ ಡಿಸ್ಕಸ್ ಮಾಡಿ ಇದನ್ನು ಎಲ್ಲಾ ಸೊಸೈಟಿಗಳಿಗೆ ಸುತ್ತೋಲೆಗಳನ್ನು ಕಳಿಸಬೇಕು ಅಂತ ತಿಳಿಸಿದ್ದೇವೆ. ನಾವು ಆದಷ್ಟು ಬೇಗ ಇದರಲ್ಲಿ ಅವರಿಗೆ DCC ಬ್ಯಾಂಕಿಗೆ ಏನಾದ್ರೂ ಅನಾನುಕೂಲ ಇದ್ರೆ, ಅವರ ಇದರಲ್ಲಿ ಸರ್ಕಾರದಿಂದ ಏನಾದ್ರೂ ಅನಾನುಕೂಲ ಇದ್ರೆ ನಾವು ಸರ್ಕಾರದ ಜೊತೆ ನಾವೇ ಮಾತಾಡ್ತೀವಿ. ಬೇಕಾದ್ರೆ ಅಪ್ಯಾಕ್ಸ್ ಮತ್ತು DCC ಅವರು ಬರ್ಲಿ, ನಾವು ಅಲ್ಲಿ ಕೂತ್ಕೊಂಡು ನಾವು ಸರ್ಕಾರ ಜೊತೆ, ಕೋಆಪರೇಟಿವ್ ಮಿನಿಸ್ಟರ್ ಆಗ್ಲಿ, CM ಜೊತೆ ನಾವೇ ಮಾತಾಡ್ತೀವಿ ಕೂತ್ಕೊಂಡು. ನಮಗೆ ಎಲ್ಲಿ ಸಹ ಅವ್ಯವಸ್ಥೆ ಆಗಬಾರದು. ನಮ್ಮ ರೈತರ ವಿಷಯದಲ್ಲಿ 0% ಮತ್ತು 3% ಪ್ರತಿಯೊಬ್ಬ ರೈತರಿಗೂ ಸಿಗುವಾಗೆ ಮಾಡಬೇಕು ಅಂತ ನಾವು ಎಲ್ಲ DCC ಬ್ಯಾಂಕಿನ ಕೇಂದ್ರ MD ಅವರ ಹತ್ರ ಕೇಳಿಕೊಳ್ಳುವಂಥದ್ದು. ಎಲ್ಲ ಪತ್ರಕರ್ತರಿಗೆ ವಂದಿಸ್ತಾ, ಈಗ ಪ್ರಸಕ್ತ ಸ್ಥಿತಿಯಲ್ಲಿ ರೈತರ ಏನು ಈ ಸರ್ಕಾರದಿಂದ ಸೌಲಭ್ಯ ಸಿಗತಕ್ಕಂತ 0% ಸಾಲದ ಸೌಲಭ್ಯ, ಅದು ಏನು ಕ್ರಾಪ್ ಲೋನ್ ಅಂತ ಹೇಳ್ತೀವಿ, ಬೆಳೆ ಸಾಲ ಅಂತ ಹೇಳಿ, ಇನ್ನೊಂದು 3% ಅಭಿವೃದ್ಧಿ ಸಾಲದಲ್ಲಿ ಬರ್ತದೆ. ಈ ಎರಡು ಸಾಲಗಳ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಇವತ್ತು ಸೊಸೈಟಿಗಳಲ್ಲಿ ನಡೀತಾ ಇದೆ. ಕೆಲವು ಕಡೆ
ಸ್ಥಳೀಯ ಆಡಳಿತ ಮಂಡಳಿಯಿಂದ ಸಮಸ್ಯೆಗಳು ಹುಟ್ಟುತ್ತಾ ಇದೆ. ಇನ್ನೊಂದು ವಿಚಾರಗಳು ಅಂತ ಹೇಳಿದ್ರೆ ಕೇಂದ್ರ ಸಹಕಾರಿ ಬ್ಯಾಂಕ್, ಜಿಲ್ಲಾ ಕೇಂದ್ರ ಸಹಕಾರಿ ಇದರಿಂದ DCC ಬ್ಯಾಂಕ್ ಇಂದ ಬರುವಂತಹ ಓರಲ್ ಇನ್ಸ್ಟ್ರಕ್ಷನ್ ಕೂಡ ಅದೇ ರೀತಿ ಹೋಗ್ತಾ ಇದೆ. ಇದು ನಮಗೆ ತಿಳಿದಂತ ಮಾಹಿತಿ. ಕೇಂದ್ರ ಸಹಕಾರಿ ಬ್ಯಾಂಕ್ ಅಲ್ಲಿ ಹೋಗಿ ಹೇಳಿದಾಗ ನಾವು ಇದರ ಬಗ್ಗೆ ಯಾವುದೇ ಸಮಸ್ಯೆಗಳನ್ನು ಮಾಡುವುದಿಲ್ಲ ಅಂತ ಹೇಳುವಂತ ಉತ್ತರವನ್ನು ಕೊಡ್ತಾರೆ. ಆದ್ರೆ ಸೊಸೈಟಿಗಳಿಗೆ ಬಂದಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ಅವ್ರು ಇಟ್ಟಿರ್ತಾರೆ, ಅವ್ರು ಇಂಥ ಒಂದು ದಾಖಲೆಗಳನ್ನ ನೀವು ರೈತರಿಂದ ಪಡ್ಕೊಳ್ಳಿ, ಇಲ್ಲದಿದ್ರೆ ನಿಮಗೆ ಮುಂದೆ ಸಮಸ್ಯೆ ಆಗ್ಬಹುದು ಅಂತ ಹೇಳುವಂತ ಒಂದು, ಅದು ಯಾವ ರೀತಿ ಒಂದು ಬೆದರಿಕೆಯ ರೀತಿಯಲ್ಲಿ ಇದ್ದಂತೆ. ಆದ್ರೆ ಎಲ್ಲಿ ಸಹ ಸುತ್ತೋಲೆಗಳು ಯಾವುದು ಇರುವುದಿಲ್ಲ. ಆದ್ರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಯಾವುದೇ ಕಾರಣಗಳನ್ನು ಕೊಟ್ಟು ಈ ಸೌಲಭ್ಯದಿಂದ ರೈತರನ್ನು ವಂಚಿಸಕೂಡದು. ಈಗ ಪ್ರಸಕ್ತ ಸ್ಥಿತಿಯಲ್ಲಿ ಏನಾಗ್ತದೆ, ಒಬ್ರಿಗೆ ಸಹಕಾರಿ ಬ್ಯಾಂಕಿನಲ್ಲಿ ಪ್ಲೆಜ್ಡ್ ಲೋನ್ ಇದ್ದಾಗ ನೀವು ಅಲ್ಲಿಂದ ಕ್ಲಿಯರೆನ್ಸ್ ತಗೊಂಡು ಬನ್ನಿ, ಇಲ್ಲಾಂದ್ರೆ ನಾವು NCS ಮಾಡುವುದಿಲ್ಲ ಅಂತ ಹೇಳುವಂತ ಉತ್ತರಗಳನ್ನು ಯಾರು ಸೊಸೈಟಿಯವರು ಕೊಡ್ತಾರೆ. ಇದೇ ವಿಚಾರಗಳನ್ನು ಹೋಗಿ ಕೇಂದ್ರ ಸಹಕಾರಿ ಅಲ್ಲಿಂದ ಅವರು ಕಳಿಸಿದ್ರೆ ನಾವು ಮಾಡ್ತೇವೆ ಅಂತ ಹೇಳುವಂತ ಉತ್ತರವನ್ನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನವರು ಸೊಸೈಟಿಯವರು ಹೇಳ್ತಾ ಇದ್ದಾರೆ. ಸೊ ಇಂಥ ಗೊಂದಲಗಳು ಸಂಪೂರ್ಣವಾಗಿ ನಿಲ್ಲಬೇಕು. ಅವರನ್ನ ಬೆಟ್ಟು ಮಾಡಿ ತೋರಿಸುದು, ಇವರನ್ನ ಬೆಟ್ಟು ಮಾಡಿ, ಈ ತರದ ಕೆಲಸಗಳು ನಡೀಬಾರದು. ರೈತರಿಗೆ ಸಿಗತಕ್ಕಂತ ಈ ಒಂದು ಸೌಲಭ್ಯ ನೇರವಾಗಿ ರೈತರ ಖಾತೆಗೆ ಬರುವಂತ ಒಂದು ವ್ಯವಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಅಚ್ಚುಕಟ್ಟಾಗಿ ನಡೀಬೇಕು ಅಂತ ಹೇಳುವಂತ ಒಂದು ಒತ್ತಾಯವನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಡ್ತಾ ಇದ್ದೇವೆ. ಇದು ಒಂದಾದ್ರೆ, ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ನಮ್ಮ ರೈತರು ಎದುರಿಸ್ತಾ ಇದ್ದಾರೆ. ಅಕ್ರಮ ಸಕ್ರಮದಲ್ಲಿ ಲ್ಯಾಂಡ್ ಗ್ರಾಂಟ್ ಆಗಿದೆ, ಅದರಲ್ಲಿ ಆಲ್ರೆಡಿ ರೈತರು ಕೃಷಿ ಮಾಡ್ತಾ ಇದ್ದಾರೆ. ಈ ಭೂಮಿಯ ಮೇಲೆ ಸರ್ಕಾರದಿಂದ ಸಿಗತಕ್ಕಂತ ಸಾಲ ಸೌಲಭ್ಯಗಳಿಗೆ ತಡೆ ಒಡ್ತಾ ಇದ್ದಾರೆ. ಕಾರಣ ಏನು ಕೊಡ್ತಾ ಇದ್ದ ಅಂತ ಹೇಳಿದ್ರೆ, ಅದಕ್ಕೆ ಪ್ಲಾಟಿಂಗ್ ಆಗ್ಲಿಲ್ಲ, ಅದಕ್ಕೆ ಬೈಫರ್ಕೇಶನ್ ಇಲ್ಲ, ನಾವು ಯಾವ ರೀತಿ ಇದನ್ನ ಅವರ ಉದ್ದೇಶ ಒಂದೇ, ಅವ್ರು ಹೇಳುವಂತದ್ದು ರಿಕವರಿ ಹೇಗೆ ಮಾಡುದು ಅಂತ ಹೇಳುವಂತ ಕ್ವಶನ್ ಅವರದ್ದು. ಆದ್ರೆ ಯಾವಾಗ ಡಿನೋಟಿಸ್ ಆಗಿರ್ತದ, ಯಾವಾಗ ಕೊಡ್ತಾರ ಅದನ್ನು ಹಕ್ಕುಪತ್ರ, ಆ ಸಂದರ್ಭದಲ್ಲಿ ಅದರಲ್ಲಿ ಒಂದು ಕ್ಲಾಸ್ ಅಲ್ಲಿ ಮೆನ್ಷನ್ ಆಗಿದೆ, ಯಾವುದೇ ಕೃಷಿ ಅಭಿವೃದ್ಧಿಗೋಸ್ಕರ ಈ ಭೂಮಿಯನ್ನು ಸಾಲಗಳಿಗೆ ಬ್ಯಾಂಕ್ಗಳಿಗೆ ಅಡಮಾನ ಇಡಬಹುದು ಅಂತ ಹೇಳುವಂತ ಕ್ಲಾಸ್ ಇದೆ. ಅಲ್ಲಿ ಆ ವಿಚಾರವನ್ನು ಕೂಡ ಅವರು ಗಣನೆಗೆ ತಗೊಳ್ಳುವುದಿಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, 15 ವರ್ಷಗಳ ಪರಾಭಾರೆಯನ್ನು ಮಾತ್ರ ನಿಷೇಧ ಮಾಡಿರ್ತಾರೆ. 15 ಅಥವಾ 25 ವರ್ಷಗಳು, ಶುರುವಿಗೆ 15 ಈಗ 25 ವರ್ಷಗಳ ಪರಾಭಾರೆಯನ್ನು ಮಾಡಿದ್ದಾರೆ. ಈ 15 ವರ್ಷ ಕಳೆದ್ರೂ ಕೂಡ ಪ್ಲಾಟಿಂಗ್ ಆಗದೆ ಇರುವಂತದ್ದು ನಮ್ಮ ಸಮಸ್ಯೆ ಅಲ್ಲ, ರೈತರ ಸಮಸ್ಯೆ ಅಲ್ಲ, ಅಥವಾ ಸಹಕಾರಿ ಬ್ಯಾಂಕ್ಗಳ ಸಮಸ್ಯೆಯೂ ಅಲ್ಲ. ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಆಗತಕ್ಕಂತ ಕೆಲಸಗಳು. ಅಲ್ಲಿ ಸಮಸ್ಯೆಗಳು ಆದಾಗ